ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರೇ ಹೆಚ್ಚು. ಚಿತೆ ದೇಹವನ್ನು ಸುಟ್ಟರೆ ಚಿಂತೆ ಮನಸ್ಸನ್ನು ಸುಡುತ್ತದೆ. ಅತಿಯಾಗಿ ಯಾವುದಕ್ಕೂ ಚಿಂತಿಸದಿರಿ. ಮನುಷ್ಯನ ಜೀವನದಲ್ಲಿ ಎರಡು ಪ್ರಮುಖ ಘಟ್ಟಗಳು, ಯೋಗ ಮತ್ತು ಯೋಗ್ಯತೆಗಳು. ಹಲವರಿಗೆ ಎಲ್ಲ ಅನುಭವಿಸುವ ಯೋಗ ಇರುತ್ತದೆ, ಯೋಗ್ಯತೆ ಇರುವುದಿಲ್ಲ. ಇನ್ನು ಕೆಲವರಿಗೆ ಯೋಗ್ಯತೆ ಇದ್ದರೂ ಅನುಭವಿಸುವ ಯೋಗ ಇರುವುದಿಲ್ಲ. ಇದೇ ಜೀವನ. ಸೌಂದರ್ಯಕ್ಕೆ ಬಹಳ ಬೇಗ ಮರುಳಾಗಿ ಬಿಡುತ್ತೇವೆ, ಆದರೆ ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆ ಎಂಬ ವಾಸ್ತವ ಗೊತ್ತಿರುವುದಿಲ್ಲ. ಮನೆಯ ಬಾಗಿಲು ಎಷ್ಟೇ ಸುಂದರವಾಗಿದ್ದರೂ ಬಾಗಿಲಲ್ಲೇ ಯಾರೂ ವಾಸಿಸುವುದಿಲ್ಲ. ನೀನೆಷ್ಟು ಶ್ರೀಮಂತ ಅಂತ ಗೊತ್ತಾಗಬೇಕೆಂದಿದ್ದರೆ ನಿನ್ನಲ್ಲಿರುವ ದುಡ್ಡನ್ನು ಎಣಿಸುತ್ತಾ ಕೂರಬೇಡ. ಒಂದು ಹನಿ ಕಣ್ಣೀರು ಹಾಕಿ ನೋಡು. ಅದನ್ನು ನೊರೆಸಲು ನಿನ್ನ ಸುತ್ತ ಎಷ್ಟು ಮಂದಿ ಸೇರಿರುತ್ತಾರೋ ಎಣಿಸಿ ನೋಡು. ಇದುವೇ ನಿನ್ನ ಜೀವನದ ನಿರ್ಣಾಯಕ ಕ್ಷಣ. ಯಾರು ಚೆನ್ನಾಗಿ ಹೊಂದಿಕೊಂಡು ಹೋಗುವರೋ ಅವರೇ ದೀರ್ಘಕಾಲ ಬಾಳುವರು. ಕೇಳಿಕೊಡುವ ನೂರಾರು ಬಹುಮಾನಗಳಿಗಿಂತ ಕೇಳದೆ ಕೊಡುವಂತ ಗೌರವ ಬಹಳ ದೊಡ್ಡದು. ನನ್ನವರು ಅಂತ ನನಗೆ ಯಾರೂ ಇಲ್ಲ ಅನ್ನೋ ಭಾವನೆ ಮನದಲ್ಲಿ ಬಂದಾಗ ನನಗೆ ನಾನೇ ಎಲ್ಲ ಅನ್ನೋ ಆತ್ಮಸಾಕ್ಷಿ ಪ್ರಬಲ ಆಗಬೇಕೇ ಹೊರತು ನನಗಾರೂ ಇಲ್ಲ ಅನ್ನೋ ಚಿಂತೆ ನಮ್ಮನ್ನ ಕಾಡಬಾರದು. ನಮಗೆ ನಾವೇ ಎಲ್ಲ. ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ, ಕಡ್ಡಿ, ಕಲ್ಲು, ಮುಳ್ಳುಗಳನ್ನ ಹೊತ್ತುಕೊಂಡೇ ಹರಿದು ತನ್ನ ಗುರಿಯನ್ನು ತಲುಪುತ್ತದೆ. ನಾವು ಅಷ್ಟೇ. ಜೀವನದಲ್ಲಿ ಎದುರಾಗುವ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು. ನಿಮ್ಮ ಸಂತೋಷವನ್ನು ಎಲ್ಲರ ಹತ್ತಿರ ಹಂಚಿಕೊಳ್ಳಿ, ಆದರೆ ನಿಮ್ಮ ನೋವನ್ನ ಕೆಲವರ ಬಳಿ ಮಾತ್ರ ಹಂಚಿಕೊಳ್ಳಿ. ಏಕೆಂದರೆ ಗಾಯದ ಔಷಧಿ ಎಲ್ಲರ ಮನೆಯಲ್ಲೂ ಇರುವುದಿಲ್ಲ, ಆದರೆ ಉಪ್ಪು ಎಲ್ಲರ ಮನೆಯಲ್ಲೂ ದೊರೆಯುತ್ತದೆ. ಗಾಯಕ್ಕೆ ಔಷಧಿ ಹಚ್ಚುವವರಿಗಿಂತ ಉಪ್ಪು ಹಾಕುವವರೇ ಹೆಚ್ಚು. ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರಿಗಿಂತ ನೋವು ನೀಡುವವರೇ ಹೆಚ್ಚು. ಓದ್ಕೊಂಡಿದ್ದೀನಿ ಅಂದ ಮಾತ್ರಕ್ಕೆ ಎಲ್ಲರೂ ನಮ್ಗಿಂತ ದಡ್ಡರಂತ ಅಂದ್ಕೋಬಾರ್ದು. ಪುಸ್ತಕವದು 4 ಆಣಿ ಭಾಗ ಬುದ್ಧಿ ಕಲಿಸಿದ್ರೆ ಅನುಭವ 12 ಆಣಿ ಜೀವನ ಕಲಿಸುತ್ತಂತೆ. ವಿಮಾನ ಎಷ್ಟೇ ಮೇಲೆ ಹಾರಿದ್ರೂ ಕೂಡ ಭೂಮಿನೇ ಅದಕ್ಕೆ ಆರಂಭ ಮತ್ತು ಅಂತ್ಯವಾಗಿರುತ್ತೆ. ಇದು ಸದಾ ನೆನಪಿರಲಿ. ಕಳೆದುಕೊಂಡದ್ದು ನಮ್ಮದಲ್ಲ, ಕಳೆದು ಹೋದದ್ದು ನಮ್ಮದಲ್ಲ, ಬಿಟ್ಟು ಕೊಟ್ಟಿದ್ದು ನಮ್ಮದಲ್ಲ, ಬಿಟ್ಟು ಹೋದದ್ದು ನಮ್ಮದಲ್ಲ. ನಮ್ಮದು ಎಂದು ನಮ್ಮಲ್ಲಿ ಇರುವುದು ಒಂದೇ, ಈ ಕ್ಷಣ, ಈ ದಿನ. ಅದನ್ನ ಬಹಳ ಅದ್ಭುತವಾಗಿ ಕಳೆಯೋಣ. ಸುಖ ಯಾವಾಗ್ಲೂ ಸಾಸಿವೆಯಷ್ಟೇ ಸಿಗುವುದು, ಕಷ್ಟ ಮಾತ್ರ ಸಾಗರದಷ್ಟು. ಜೀವನವೇ ಹಾಗೆ. ಕತ್ತಲು ದೊಡ್ಡದು, ಅದನ್ನು ಓಡಿಸುವ ದೀಪ ಚಿಕ್ಕದು ಅಲ್ವೇ? ಸಮಯ ಬದಲಾದಂತೆ ಬದಲಾಗುವವರನ್ನ ಮರೆತು ಬಿಡಿ, ಆದರೆ ನಮ್ಮ ಸಮಯ ಬದಲಾದರೂ ನಮ್ಮ ಮೇಲಿನ ವಿಶ್ವಾಸವನ್ನ ಮತ್ತು ಪ್ರೀತಿಯನ್ನ ಬದಲಾಯಿಸದಿರುವವರನ್ನ ನೆನಪಿನಲ್ಲಿಡಿ. ಹಿಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸು ಬಂಗಾರವಾಗಿತ್ತು, ಗುಡಿಯ ಮೂರ್ತಿಗಳು ಕಲ್ಲಾಗಿದ್ದವು. ಆದರೆ ಈಗ ಗುಡಿಯ ಮೂರ್ತಿಗಳು ಬಂಗಾರವಾಗಿದೆ.